ವಿಜೇಂದ್ರ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿ ರಾಜಣ್ಣ ಅವರು ಹೇಳ್ತಾರೆ. ಆ ರೀತಿ ಏನಾದರೂ ಆಗ್ತದೆ? ರಾಜಣ್ಣವರು ಏನು ಬೇಕಾದರೂ ಮಾತಾಡ್ತಾರೆ. ಈಗ ಇರಲಿ, ಔಟ್ ಗೋಯಿಂಗು ಇರ್ತದೆ, ಇನ್ಕಮಿಂಗು ಇರ್ತದೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗು ಅದನ್ನು ಒಪ್ತಾರೆ ಅವರು? ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ. ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಷನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು 15 ದಿವಸಕ್ಕೆ ನೋಡ್ಕೊಂಡಿದ್ದಾರೆ. ಡಿನ್ನರ್ ನಿಲ್ತಿಲ್ಲ, ಡಿನ್ನರು ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸು ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇರಿ ನವೆಂಬರ್ ಕ್ರಾಂತಿ ಮಿಸ್ ಆಯಿತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗೆ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ಈ ಬರೀ ಕ್ರಾಂತಿ ಒಳಗೆ ಹೋಗುತ್ತೆ ಸರ್, ಬರೀ ಕ್ರಾಂತಿ ಒಳಗೆ ನೋಡಿ, ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ. ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ. ಈ ಸರ್ಕಾರ ಹೋದ್ರೆ ಸಾಕು, ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಅದರಿಂದ ಜನರನ್ನು ಸಂತೈಸುವ ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಈ ಸರ್ಕಾರ. ಪೂರ್ವ ಚುನಾವಣೆ ಏನಾದರೂ ಬರ್ಬೋದು ಅಂತೀರಿ ಸರ್? ಅಲ್ಲ, ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ. ಯಾಕಂತಂದರೆ ನಾವು ಆ ರೀತಿ ಮಾಡಿದರೆ ಜನರನ್ನು ನಾವು ದೂಷಣೆ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಜನ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು. ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ದರೆ ನಾವ್ಯಾರು ಏನು ಮಾಡೋಕ್ಕಾಗೋದಿಲ್ಲ.